ಪ್ರತಿ ವರ್ಷದಂತೆ 2 ಸಾರಿ ಸಂಸತ್ ಅಧಿವೇಶನ ನಡೀತದೆ. 2 ಸಾರಿ ಸಂಸತ್ ಅಧಿವೇಶನ ನಡೆದಾಗಲೂ ಕೂಡ ನಾವು ನಮ್ಮ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಗೂ ಒಬ್ಬೊಬ್ಬರು ಎಂಪಿಗಳು ಇರ್ತಾರಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ, ಅವ್ರ ಕಡೆ ಹೋಗಿ ರಾಜ್ಯದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯಥಾ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲಾ ಎಂಪಿಗಳ ಹತ್ರನೂ ಹೋಗಿ ಮನವಿ ಪತ್ರ ಸಲ್ಲಿಸಿ ನಮ್ಮ ತೊಂದರೆ ಈ ತರ ಇದೆ, ನಮ್ಮ ಸಮಸ್ಯೆ ಈ ತರ ಇದೆ, ನಮ್ಮ ಪೆನ್ಷನ್ ಬರೀ 1000 ರೂಪಾಯಿ, 1100, 1200 ಜಾಸ್ತಿ ಅಂತಂದ್ರೆ 2500ವರೆಗೂ ನಮ್ಗೆ ಪೆನ್ಷನ್ ಕೊಡ್ತಾ ಇದ್ದಾರೆ. ಆದ್ರೆ ನಾವು 60 ವರ್ಷ ವಯಸ್ಸಾಗುವವರೆಗೂ ಸರ್ಕಾರದ ಒಂದು ಅಂಗಸಂಸ್ಥೆ, ಸರ್ಕಾರದ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿದೀವಿ. ಆದ್ರೂ ಕೂಡ ನಮ್ಮ ಒಂದು ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಸಂಸತ್ ಅಧಿವೇಶನದಲ್ಲಿ ಗಮನಿಸಲೇಬೇಕು. ಇದರ ಬಗ್ಗೆ ಪ್ರಶ್ನೆ ಎದ್ದು ನಮ್ಮ ಪರವಾಗಿ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಎಂಪಿಗಳ ಹತ್ರ ಮನವಿ ಪತ್ರ ಸಲ್ಲಿಸಿದೀವಿ. ಸುಮಾರು 5 ಸಾರಿ, 6 ಸಾರಿ, 8 ಸಾರಿ ಕೂಡ ಆಗಿದೆ. ಕಳೆದ ಒಂದು ನಮ್ಮ ಈ ಲೇಬರ್ ಕಾರ್ಮಿಕ ಮಂತ್ರಿಗಳಿದ್ದಾರೆ, ಮುನ್ಸಿಪ್ ಮಾಡಿದ ಅಂತ. ಆಮೇಲೆ ನಮ್ಮ ರಾಜ್ಯದ ಮಂತ್ರಿಗಳು ಇದಾರೆ, ಅಲ್ಲಿ ರಾಜ್ಯದ ಮಂತ್ರಿ ಅವ್ರ ಕಡೆ ಕೂಡ ಹೋಗಿ ನಾವು ಮನವಿ ಪತ್ರ ಸಲ್ಲಿಸಿದೀವಿ. ಆದ್ರೂ ಕೂಡ ಯಾವುದೇ ವಿಧಾನ ಪ್ರಯೋಜನ ಇಲ್ಲ. ಮೊನ್ನೆ ಈಗ ಒಂದು 4 ದಿವಸದ ಹಿಂದೆ ನಮ್ಮ ರಾಜ್ಯದ ಒಂದು ಯುವ ಕಣ್ಮಣಿ ಅಂತಂದ್ರೆ ಸಂಸತ್ ಹೋರಾಟ ಅಂತಲ್ಲ, ಸಂಸತ್ದಲ್ಲಿ ಸದಸ್ಯರಾಗಿರೋರು ಸಾಗರ್ ಖಂಡ್ರೆ ಅವರು ಬರೀ ಒಂದು 26-27 ವರ್ಷ ವಯಸ್ಸು. ಮೊದಲನೇದಾಗಿ ಅವರು MP ಆಗಿರೋರು, ಡೆಲ್ಲಿ ಸಂಸತ್ ಅಧಿವೇಶನದಲ್ಲಿ ಕಾಲಿಟ್ಟವರು. ಅಂತವ್ರ ಕಡೆ ನಮ್ಮವರೆಲ್ಲ ಹೋಗಿ ನಮ್ಮ ಹೋರಾಟದ ನಮ್ಮ ಬೇಡಿಕೆ ಏನಿದ್ರೆ ಅದು ಮನವಿ ಪತ್ರ ಸಲ್ಲಿಸಿದ್ರೆ ಏಕೈಕ ವ್ಯಕ್ತಿಯಾಗಿ ಅವರು ಸಂಸತ್ ಭವನದಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ. ಇದೇ ರೀತಿ ಬೇರೆಯವ್ರು ಕೂಡ ಕೊಟ್ಟಿದ್ದೀವಿ. ಬೇರೆಯವ್ರು ಯಾಕೆ ಒಂದು ಮಾತಾಡೋ ಚಕಾರ ಎತ್ತಾ ಇಲ್ಲ ಅಂತಂದ್ರೆ ಅದು ಬೇರೆ ತರ ಇದೆ. ಅಲ್ಲಿ ಏನಿದ್ರು ಸಂಸತ್ ಅಧಿವೇಶನದಲ್ಲಿ ಸ್ಪೀಕರ್ ಆಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ಸಂಬಂಧಿಸಿದ ಮಂತ್ರಿಯವರಾಗ್ಲಿ ಅವರನ್ನ ಒಂದು ವಿರೋಧ ಕಟ್ಕೊಂಡು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಅಂತಂದ್ಬಿಟ್ಟು ಅರ್ಥ ಆಗತ್ತೆ ಸ್ನೇಹಿತರೆ. ಆದರೂ ಕೂಡ ಈ ಯುವಕ ಒಬ್ಬ ಮೊನ್ನೆ ಅದೇ ಈ ಪ್ರಪ್ರಥಮ ಬಾರಿಗೆ ಸಂಸತ್ ಅಧಿವೇಶನಕ್ಕೆ ಆಯ್ಕೆಯಾಗಿ ಅಲ್ಲಿ ಹೋದ ಮೇಲೆ ಹಿಂದೆ ಮುಂದೆ ನಮ್ಮ 10 ಸಾರಿ, 8 ಸಾರಿ, 5 ಸಾರಿ ಆಯ್ಕೆಯಾಗಿರು ಇದ್ದಾರೆ. ಅವರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ನಾವೆಲ್ಲ ಅಷ್ಟು ಸಾರಿ ಹೋಗಿ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಯಾವುದೇ ಒಂದು EPS 90 ಸಂಬಂಧಿಸಿದ ನಮ್ಮ ಪೆನ್ಷನ್ ವಿಷಯಕ್ಕೆ ಸಂಬಂಧಿಸಿದ ಒಂದು ವಿಷಯ ಕೂಡ ಪ್ರಸ್ತಾಪನೆ ಮಾಡಲಿಲ್ಲ. ಆದ್ರೆ ಈ ನಮ್ಮ ನಮ್ಮ ಸಾಗರ್ ಖಂಡ್ರೆ ಅನ್ನೋರು ಧ್ವನಿ ಎತ್ತಿದ್ದಾರೆ. ಅವರನ್ನ ನೋಡಿ ಆದರೂ ನಮ್ಮ ಉಳಿದವ್ರನ್ನ 26-27 ಜನ ಇದಾರಲ್ಲೇ ಅವರಾದ್ರೂ ಧ್ವನಿ ಎತ್ತಬಾರ್ದ? ಮಾತು ಹೋಗಿದೆಯಾ ಅವ್ರಿಗೆ ಅನ್ನೋದು, ಮೂಕರಾಗಿದಾರ ಅಂತ ಅನ್ನೋದು ನಾವು ಈಗ ಈ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ.